ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಆಷಾಢ ಮಾಸದ ಪೂಜೆಯನ್ನು ಏಕೆ ಆಚರಣೆ ಮಾಡಬೇಕು, ಈ ಆಚರಣೆಯನ್ನು ಮಾಡೋದ್ರಿಂದ ಯಾವ ರೀತಿ ಉಪಯೋಗ ಆಗುತ್ತೆ, ಯಾವ ರೀತಿ ಪೂಜೆ ಮಾಡಿದರೆ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಆಷಾಢ ಮಾಸ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಶುಭ ದಿನ ಎಂದು ಪರಿಗಣಿಸ್ತಾರೆ. ಆದರೂ ಕೂಡ ಇದು ಅಶುಭ ದಿನವಲ್ಲ. ಈ ತಿಂಗಳಲ್ಲಿ ನಾವು ದುರ್ಗಾದೇವಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದ್ರೆ ನಾವು ಸಾಲಬಾಧೆಯಿಂದ ಹೊರಗಡೆ ಬರ್ತೀವಿ, ನಾವು ಕೇಳಿಕೊಂಡಂತಹ ಕೋರಿಕೆಗಳು ಈಡೇರುತ್ತೆ ಮತ್ತು ರೋಗ ಬಾಧೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಈ ತಿಂಗಳಲ್ಲಿ ನಾವು ತಾಯಿ ದುರ್ಗಾ ಮಾತೆಯನ್ನು ಪೂಜೆ ಮಾಡ್ತೀವಿ. ಆಷಾಢ ಶುಕ್ರವಾರದಲ್ಲಿ ಶುಭ್ರ ಬಟ್ಟೆಗಳನ್ನು ಧರಿಸಿ ಆ ದೇವಿಗೆ ಹೂವು ನೈವೇದ್ಯವನ್ನು ಅರ್ಪಿಸಿ ನಮ್ಮ ಕೋರಿಕೆಗಳನ್ನು ಈಡೇರಿಸಲು ಬೇಡಿಕೊಂಡ್ರೆ ನಾವು ಬೇಗ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಈ ದಿನ ದುರ್ಗಾ ಸಪ್ತಸತಿಯನ್ನು ಓದೋದ್ರಿಂದನೂ ಕೂಡ ನಾವು ಸಾಲಬಾಧೆಯಿಂದ ಹೊರಗಡೆ ಬರೋದಂತೂ ಖಂಡಿತ. ಸೊ ಇದೊಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ದುರ್ಗಾ ಸಪ್ತಸತಿಯನ್ನು ಪ್ರತಿ ಶುಕ್ರವಾರ ಅಂದರೆ 4 ಶುಕ್ರವಾರನೂ ಕೂಡ ಓದಬೇಕು. ಮತ್ತು ಈಗ ಈ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮನೆಯಲ್ಲಿ ಮೊದಲು ನಾವು ನಮ್ಮ ಮನೆ ದೇವರನ್ನು ಪೂಜೆ ಮಾಡಬೇಕು. ನಮ್ಮ ಮನೆ ದೇವರನ್ನು ಪೂಜೆ ಮಾಡದೆ ನಾವು ಬೇರೆ ಕಡೆ ಹೋಗಿ ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಆ ಫಲ ನಮಗೆ ಸಿಗಲ್ಲ. ಹಾಗಾಗಿ ಮೊದಲು ನಮ್ಮ ಮನೆ ದೇವರನ್ನು ಪೂಜೆ ಮಾಡಿ ನಂತರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಆರತಿಯನ್ನು ಮಾಡೋದು ಒಂದು ಪ್ರತೀತಿ ಇದೆ. ಸೊ ಅವರವರ ನಂಬಿಕೆ. ಒಬ್ಬೊಬ್ಬರು ಬರೀ ಪೂಜೆ ಮಾಡಿಸ್ಕೊಂಡು ಬರ್ತಾರೆ, ಬೆಲ್ಲದ ಆರತಿಯನ್ನು ಮಾಡ್ತಾರೆ. ಬೆಲ್ಲದ ಆರತಿಯನ್ನು ಆಷಾಢ ಮಾಸದಲ್ಲಿ ಹುಣ್ಣಿಮೆ ದಿನದಂದು ಮಾಡಿದರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಈ ದಿನ ನಿಂಬೆಹಣ್ಣು ಆರತಿಯನ್ನು ಹೇಗೆ ಮಾಡಬೇಕು ಮತ್ತು ಏಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ ನಿಂಬೆಹಣ್ಣು ಆರತಿ ತುಂಬ ಮಹತ್ವವಾದ ಸ್ಥಾನವನ್ನು ಪಡ್ಕೊಂಡಿದೆ. ಈ ದಿನ ಆ ದೇವಿಗೆ ನಿಂಬೆಹಣ್ಣು ಆರತಿಯನ್ನು ಮಾಡೋದ್ರಿಂದ ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಹೋಗಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಮತ್ತು ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಕಷ್ಟನೂ ಕೂಡ ನಿಂಬೆಹಣ್ಣು ಆರತಿ ಮಾಡ್ತಾ ಮಾಡ್ತಾ ಕೇಳಿಕೊಂಡು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರು ಹೇಳ್ತಾರೆ, ಅಯ್ಯೋ ನಾವು ಮಾಡಿದ್ದೀವಿ ಎಷ್ಟೋ ವರ್ಷ, ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಅಂತ ಹೇಳ್ತಾರೆ. ಸೊ ನಾವು 1 ವರ್ಷ 2 ವರ್ಷ ಪೂಜೆ ಮಾಡಿ ಬಿಟ್ಬಿಡೋದಲ್ಲ, ಆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರಂತೆ. ಇವ್ರ ಭಕ್ತಿ ಎಷ್ಟಿದೆ ನೋಡೋಣ, ಎಷ್ಟು ಕಷ್ಟ ಕೊಡ್ತಾರೆ ಅಂದರೆ ಅಷ್ಟು ಕಷ್ಟ ಕೊಟ್ಟಷ್ಟು ಅಷ್ಟು ನೆಮ್ಮದಿಯನ್ನು ಕೊಡ್ತಾನೆ. ದಯವಿಟ್ಟು ದೇವರನ್ನ ನೀವು ಅಪನಂಬಿಕೆಯಿಂದ ನೋಡಬೇಡಿ, ನಂಬಿಕೆ ಇಟ್ಟು ಪೂಜೆ ಮಾಡಿ, ಆ ಫಲ ಸಿಗುತ್ತೆ. ಸೊ ಹಾಗಾಗಿ ನಾನು ಈ ಪೂಜೆ ಬಗ್ಗೆ ಹೇಳ್ತಾ ಇರುವಂಥದ್ದು. ನಿಂಬೆಹಣ್ಣು ಆರತಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅವರವರ ರಾಶಿಗೆ ತಕ್ಕಂತೆ ಇಷ್ಟು ನಿಂಬೆಹಣ್ಣು ಆರತಿ ಮಾಡಬೇಕು, 5, 9 ಈ ರೀತಿ ಇರುತ್ತೆ. ಒಬ್ಬೊಬ್ಬರಿಗೆ ಎಷ್ಟು ಮಾಡಬೇಕು, ನಮ್ಮ ರಾಶಿ ಬಗ್ಗೆ ಗೊತ್ತಿಲ್ವಲ್ಲ, ಎಷ್ಟು ಆರತಿಯನ್ನು ಮಾಡಬೇಕು ಅಂತ ಕೇಳ್ತಾರೆ. ಸೊ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಒಂದೇ ರೀತಿ ಮಾಡಬೇಕು ಅಂತಂದರೆ 9 ನಿಂಬೆಹಣ್ಣು ಆರತಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ನಾನು ಪ್ರತಿ ವರ್ಷವೂ ಕೂಡ 9 ದೀಪ ಅಂದರೆ ನಿಂಬೆಹಣ್ಣು ದೀಪದ ಆರತಿಯನ್ನು ಮಾಡುವಂಥದ್ದು. ಈ ದೀಪವನ್ನು ತುಪ್ಪದ ಬತ್ತಿಲೇ ಮಾಡಬೇಕು, ತುಪ್ಪವನ್ನೇ ಹಾಕಬೇಕು. ಇದು ತುಂಬಾ ಶ್ರೇಷ್ಠ. ಸೊ ಹಾಗಾಗಿ ತುಪ್ಪದ ಬತ್ತಿಯನ್ನು ಹಾಕಿ ಆರತಿ ಮಾಡೋದ್ರಿಂದ ದೇವರಿಗೆ ನಮ್ಮ ಕೋರಿಕೆಗಳು ಬೇಗ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಇನ್ನೂ ಒಂದು ನಂಬಿಕೆ ಇದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಶುಕ್ರವಾರ 4 ಶುಕ್ರವಾರದಂದು ಸಂಜೆ ಟೈಮು ಮುತ್ತೈದೆಯರನ್ನು ಕರೆಸಿ ಮನೆಯಲ್ಲಿ ಅರಿಶಿನ ಕುಂಕುಮವನ್ನು ಕೊಡೋದ್ರಿಂದನೂ ಕೂಡ ನಮ್ಮ ಮನೆ ಕಷ್ಟಗಳು ಬೇಗ ನಿವಾರಣೆ ಆಗುತ್ತೆ. ಅದು ನಿಜನೂ ಕೂಡ ಹೌದು. ನಾನು ಸುತ್ತಮುತ್ತ ನನ್ನ ಸರೌಂಡಿಂಗಲ್ಲಿ ನಾನು ನೋಡಿದ್ದೀನಿ, ಸುಮಾರು ಜನ ಈ ರೀತಿ ಕುಂಕುಮವನ್ನು ಕೊಡ್ತಾರೆ. ಅವ್ರ ಮನೆ ವಾತಾವರಣನೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಅವ್ರು ಬಿಟ್ಟಾಗೆ ಅವ್ರ ಪೂಜೆಯನ್ನು ಕುಂಕುಮ ಕೊಡೋದು ಬಿಟ್ಟ ಟೈಮಲ್ಲಿ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ, ಕುಂಕುಮ ಕೊಡೋ ಟೈಮಲ್ಲಿ ಅವ್ರ ಮನೆ ಪರಿಸ್ಥಿತಿ ಅಂದರೆ ಒಂದಷ್ಟು ವರ್ಷ ಕೊಟ್ಟರು ಅವ್ರ ಮನೆ ಪರಿಸ್ಥಿತಿ ನನ್ನ ಪ್ರಕಾರ ತುಂಬ ಚೆನ್ನಾಗಿತ್ತು. ಒಂದಷ್ಟು ವರ್ಷ ಬಿಟ್ಟ ಮೇಲೆ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ನಂಬಿಕೆಯನ್ನು ನಾವು ಬಿಡಬಾರ್ದಲ್ವಾ. ಮತ್ತು ನಾವು 4 ವಾರ ಪ್ರತಿ ಶುಕ್ರವಾರ ನಾವು ನಿಂಬೆಹಣ್ಣು ಆರತಿಯನ್ನು ಮಾಡ್ತೀವಿ. ಮೊದಲನೇ ದಿನ ಆ ದೇವಿಗೆ ಪೂಜೆಯನ್ನು ಮಾಡಿಸಬೇಕು. ಇನ್ನು ಕೊನೆಯ ದಿನ ಆ ದೇವಿಗೆ ಮಡಿಲಕ್ಕಿಯನ್ನು ತುಂಬೋದ್ರ ಮೂಲಕ ನಾನು 4 ವಾರ ನಿಂಬೆಹಣ್ಣು ಆರತಿಯನ್ನು ಮಾಡಿದ್ದೀನಿ. ನನ್ನ ಕೋರಿಕೆಯನ್ನು ಈಡೇರಿಸು ತಾಯಿ
ಅಂತ ಹೇಳಿ ಆ ದೇವಿ ಹತ್ರ ಪೂಜೆಯನ್ನು ಮಾಡಿಸಿ ನಂತರ 9 ಮುತ್ತೈದೆಯರಿಗೆ ಕುಂಕುಮವನ್ನು ಕೊಟ್ಟು ಅವರ ಹತ್ರನೂ ಕೂಡ ನಾವು ಆಶೀರ್ವಾದವನ್ನು ಪಡ್ಕೋಬೇಕು. ಆಶೀರ್ವಾದವನ್ನು ಪಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ 9 ಮುತ್ತೈದೆಯರು ಅಂದರೆ ನವದುರ್ಗೆಯರ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಈ ರೀತಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಶಾಂತಿ, ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಐಶ್ವರ್ಯ ಬರಬೇಕು ಅಂದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿದ್ರೇ ಐಶ್ವರ್ಯ ಬರೋದು. ಅವೆರಡೂ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಐಶ್ವರ್ಯ ಬರಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಸೊ ನಾಳೆಯಿಂದ ನಾನು ಕೂಡ ಆಷಾಢ ಮಾಸ ಪೂಜೆಯನ್ನು ಮಾಡ್ತೀನಿ. ಆ ಪೂಜೆನ ಯಾವ ರೀತಿ ಮಾಡಿದೆ ಅನ್ನೋದನ್ನು ಕೂಡ ಒಂದು ಚಿಕ್ಕ ವಿಡಿಯೋ ಮೂಲಕ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.